ನನಗೆ ಆಗಿರುವಂಥ ಈ ಥರ ಅನ್ಯಾಯ ವಾಸದಲ್ಲಿದ್ದು ತೋಟದ ಮನೆ ಅಂಬಿಕಾಪುರ ತೋಟದ ಹತ್ರ ನಾವು ವಾಸ ಇರೋದು. ನಾನು ಒಬ್ಬನೇ ಇರೋದು ಇಲ್ಲಿ. ಮಂಚಾಪುರದ ಹುಡುಗ ದೂರದ ರಿಲೇಷನ್ ಸೂರ್ಯನ ಎಂಬಂಥ ಹುಡುಗ ಯಾವುದೋ ಹುಡುಗಿನ ಲವ್ ಮಾಡಿದ್ದಾರೆ. ಬೆಂಗಳೂರಲ್ಲೆಲ್ಲೋ ಇರಬೇಕಾದ್ರೆ ಮಂಡ್ಯದಲ್ಲಿ ಮಂಚಾಪುರ ಹುಡುಗಿನ ಮಂಡ್ಯದಲ್ಲಿ ವಾಸವಾಗಿದ್ದು ಓದಬೇಕಾದ್ರೆ ಟೈಮಲ್ಲಿ ಏನೋ ಲವ್ ಆಗಿದೆ ಅಂತೆ. ಆ ಹುಡುಗಿನ ಕರ್ಕೊಂಡೋಗಿ ಸುಮಾರು ಈಗ ಸದ್ಯಕ್ಕೆ ಒಂದು ವಾರ ಆಗಿದೆ. 4-5 ದಿನ ಬಿಟ್ಟು ಎಲ್ಲೋ ಹೊರಗಡೆ ಮದುವೆ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಎಲ್ಲ ಪರಸ್ಪರ ಜನ ಹೆಂಗೆ ಹೋಗ್ತಾರೋ ಅದೇ ರೀತಿ ನಾನು ಹೋಗಿ ನೋಡ್ಕೊಂಡು ಬಂದಿದ್ದೆ ಅಷ್ಟೇ. ಅಷ್ಟು ಹೋಗಿ ಬಂದಿದ್ದಕ್ಕೆ ನಾನೇ ಅವ್ರಿಗೆ ಸಪೋರ್ಟ್ ಮಾಡಿದ್ದು, ಮದುವೆ ಮಾಡಿಸಿದ್ದು ಎಲ್ಲ ಅಂತ ಆ ಥರ ತಪ್ಪಾಗಿ ತಿಳ್ಕೊಬಿಟ್ಟು ನಮ್ಮ ತಾಯಿಯವರು ಹುಡುಗನ ಮನೆಯಲ್ಲಿ ಅಲ್ಲೇ ಇದ್ದಿದ್ದು. ಯಾಕಂದರೆ ನಾನು ಒಬ್ಬನೇ ಇಲ್ಲಿ ಇದ್ದೀನಿ ಅಂದ್ಬಿಟ್ಟು ಅವ್ರ ಹೆಂಗಸರು ಅಂತ ಮನೆ ಒಬ್ಬಂಟಿಯಾಗಿರೋ ತೋಟದ ಮನೆ ಅಂದ್ಬಿಟ್ಟು ಎದುರ್ಕೊಂಡು ಅಲ್ಲೇ ಇದ್ದರು. ಒಂದು 4-5 ದಿನ ಆಯಿತು ಅವ್ರು ಬಂದು. ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಮತ್ತು ಗಾಡಿ ಲೋನ್ ಕಟ್ಟಿರಲಿಲ್ಲ. ಹಂಗಾಗಿ ಒಂದು 70,000 ರೂಪಾಯಿ ದುಡ್ಡು ಎತ್ಕೊಂಡು ಖರ್ಚಿಗೆ ದುಡ್ಡು ಎತ್ಕೊಂಡು ನನಗೆ ಕೊಡೋಕ್ಕೆ ಬಂದಿದ್ದರು. ಆ ದುಡ್ಡು ಸಹ ಕಾರೆಲ್ಲ ಇತ್ತು 70,000 ರೂಪಾಯಿ. ಅದು ಸಹ ಬರ್ನ್ ಆಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲಿ ಬಂದ ಮೇಲೆ ಅಲ್ಲಿ ರಾತ್ರಿ ಸುಮಾರು ಒಂದು 8 ಗಂಟೆ 7 ಗಂಟೆಯಿಂದ ಎಲ್ಲ ರೌಂಡ್ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ ಮನೆಯಲ್ಲೆಲ್ಲ ಸುತ್ತಾಡಿದ್ದಾರೆ. ಮನೆ ಒಳಗಡೆ ಬಂದು ಕಲ್ಲು ತೂರಾಟ ಆಗಿದೆ. ನೀನು ಮನೆ ನುಗ್ಗೋಕ್ಕೂ ಪೊಲೀಸವ್ರನ್ನ 112ಗೆ ಫೋನ್ ಮಾಡಿ ಕರೆದಿದ್ದಾರೆ. ಅವ್ರ ಜೀಪ್ ಬಂದ ತಕ್ಷಣ ಅವರು ಅಲ್ಲಿಂದ ಪರಾರಾಗಿ ಸೀದಾ ಇಲ್ಲಿ ನಮ್ಮ ತೋಟಕ್ಕೆ ಬಂದು ನಾನು ಕಾರ್ ನಿಲ್ಸಿದ್ನದ್ದು ನೋಡಿ ಮನೆ ಹತ್ರ ಕೂಗಿದ್ರು. ಎಲ್ಲ ಮಚ್ಚು ಲಾಂಗೆಲ್ಲ ಹಿಡ್ಕೊಬಂದಿದ್ರು. ಅದೆಲ್ಲ ಕಬ್ಬಣದು ರಾಡೆಲ್ಲ ಹಿಡ್ಕೊಂಬಂದಿದ್ರು. ನಾನು ಭಯಪಟ್ಟು ಮನೆ ಒಳಗಡೆ ಡೋರ್ ಲಾಕ್ ಮಾಡ್ಕೊಂಡು ಹೊರಟೋದೆ. ಆ ಡೋರ್ ಲಾಕ್ ಮಾಡೋದ್ರಿಂದ ಕಬ್ಬಣ ಡೋರ್ ಹೊಡೆಯೋಕ್ಕಾಗದೆ ನಾನು ಕಾರಿಗೆ ಬಂದು ಬೆಂಕಿ ಇಟ್ಬಿಟ್ಟು ತೆಂಗಿನ ಮರಕ್ಕೆಲ್ಲ ನೋಡಿ ಹೆಂಗೆ ಸುಟ್ಟಾಗಿದೆ. ಇದು ಈ ರೀತಿ ಮಾಡಿದ್ದಾರೆ. ನನ್ನ ಕಾರಿಗೆ ಅದು ಏನು ಹಾಕಿ ಸುಟ್ಟಿದಾರೋ ಫುಲ್ ಎಲ್ಲ ಬರ್ನು ಬೆಂಕಿ ಹಾಕಿದ ಮೇಲೆ ನಾನು ಕರೆದ್ರು. ನಾನು ಭಯಪಟ್ಟು ಬರಲಿಲ್ಲ. ಸದ್ಯಕ್ಕೆ ಆ ಟೈಮಲ್ಲಿ ನನಗೆ ಬಾಡಿಗೆಲ್ಲ ವೈಬ್ರೇಷನ್ ಆಗಿ ನನಗೆ ಭಯ ಬಂದಿರೋದ್ರಿಂದ, ನಾನು ಒಬ್ಬನೇ ಇರೋದ್ರಿಂದ ಏನು ಮಾಡ್ತಾರಂಥ ಭಯದಿಂದ ನಾನು ಆ ಟೈಮಲ್ಲಿ ಫೋನ್ ಯಾರಿಗೂ ಮಾಡೋಕ್ಕಾಗಲಿಲ್ಲ. ನಾನು ಫೋನ್ ಮಾಡಿದ್ದು ಬೆಳಿಗ್ಗೆ ಒಂದು 6:30 7 ಗಂಟೆಗೆ ನಾನು 112 ಫೋನ್ ಮಾಡಿದೆ. ಬಂದಿದ್ದರು. ತನಿಖೆ ಆಗಿದೆ. ನೆನ್ನೆ FIR ಆಗಿದೆ. ಸೊ ನನಗೆ ಆಗಿರುವಂಥ ಈ ಥರ ಅನ್ಯಾಯ ಏನೋ ಮಾತುಕತೆ ಆಗಿದ್ರು ನನ್ನ ಹತ್ರ ಕೇಳ್ಬೋದಾಯ್ತು. ಅಲ್ಲೇ ಸ್ಟೇಷನಲ್ಲೇ ನನ್ನ ಮೇಲೆ ಹಲ್ಲೆ ಮಾಡಿದ್ರು. ಯಾರು ಹುಡುಗಿ ಮನೆ ಕಡೆಯವರು ಒಂದು 5 ಜನ ಹುಡುಗರು, ಒಂದು 2 ಹೆಂಗಸ್ರುಗಳು. ಆದರೂ ನಾನು ಎಲ್ಲ ಹೇಳಿ ಬಂದಿದ್ರು ಸಹ ತಿರ್ಗಾ ರಾತ್ರಿ ಬಂದ್ಬಿಟ್ಟು ಹುಡುಗ ಒಂದು 4-5 ಜನ, ಹುಡುಗಿಯವ್ರ ತಂದೆ ಒಬ್ಬರು ಮತ್ತು ಒಂದು 4 ಹುಡುಗರು ಎಲ್ಲ ಸೇರ್ಕೊಂಡು ಬಂದು ಇಲ್ಲಿ ಹಲ್ಲೆ ಮಾಡಿದ್ದಾರೆ, ಬೆಂಕಿ ಇಟ್ಟಿದ್ದಾರೆ. ಇದೇ ರೀತಿ ನನಗಾಗಿರುವಂಥ ನ್ಯಾಯ ಬೇರೆ ಯಾರಿಗೂ ಆಗಬಾರ್ದು. ಏನಾದರೂ ಒಂದು ವೇಳೆ ನಾನಿದ್ದರೆ ಗಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸುಟ್ಟೋಗಿದೆ, ಯಾವ ರೀತಿ ಮಾಡಿದ್ದಾರೆ ಅಂತ. ನಾನು ಇದ್ದಿದ್ದರೆ ನನ್ನ ಬಾಡಿಲಿ ನಾನು ಏನೂ ಸಿಗ್ತಿರಲಿಲ್ಲ. ಇದೇ ರೀತಿ ಹೊರಗಡೆ ಏನಾದರೂ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಾಳೆ ದಿನ ಇನ್ನೊಬ್ರಿಗೇನೋ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅಥವಾ ನಾನು ತಿರ್ಗಾ ನಾನು ಒಬ್ಬನೇ ಇರ್ತೀನಿ ತೋಟದ ಮನೇಲಿ. ನಾಳೆ ನನ್ನೇ ಇನ್ನೂ 1 ತಿಂಗಳು 2 ತಿಂಗಳು ಬಿಟ್ಟು ಏನಾದ್ರು ಮಾಡಲ್ಲ ಅಂತ ಏನು ಗ್ಯಾರಂಟಿ? ದಯವಿಟ್ಟು ಈ ಥರ ಯಾರಿಗೂ ಆಗದೆ ತೊಂದರೆ ಆಗ್ತಿರೋಂಥದ್ದು ಇದಕ್ಕೆ ಸರಿಯಾದ ರೀತಿಯಲ್ಲಿ ಸೂಕ್ತವಾಗಿ ತನಿಖೆ ಆಗಿ ಅವರಿಗೆ ಏನು ಕ್ರಮದಲ್ಲಿ ಶಿಕ್ಷೆ ಆಗಬೇಕೋ ಅದನ್ನು ಕೊಡಿಸ್ಕೊಡಿ ಅಂತ ತಮ್ಮಲ್ಲಿ ಮನಪೂರ್ವಕ ಕೇಳ್ಬಿಡ. ಮಂಚಾಪುರ ಗ್ರಾಮ ವಾಸ ಇರೋದು. ಅಂಬಿಕಾಪುರ ತೋಟದ ಹತ್ರ ನಾನು ಒಬ್ಬನೇ ವಾಸ ಇರೋದು. ಒಂದು ವಾರದಿಂದ ಊರು ಹುಡುಗ, ನಮಗೆ ಗೊತ್ತಿರೋ ದೂರ ರಿಲೇಷನ್ ಹುಡುಗ ಪರಸ್ಪರ ಯಾವುದೋ ಒಂದು ಹುಡುಗಿನ, ಎಲ್ಲ ಸ್ವಂತದವರೇ, ಒಂದೇ ಜಾತಿಯವರೇ, ಅವ್ರನ್ನ ಮದುವೆ ಮಾಡಿಕೊಂಡು ಎಲ್ಲೋ ಹೊರಗಡೆ 4-5 ದಿನ ಇದ್ದು ಶನಿವಾರ ಕರ್ಕೊಂಡು ಬಂದಿದ್ದಾರೆ ಸ್ಟೇಷನಿಗೆ. ಮದುವೆ ಮಾಡಿಕೊಂಡು ಸ್ಟೇಷನ್ಗೆ ಬಂದಿದ್ದಾರೆ. ಎಲ್ಲರೂ ಊರ ಜನವರೆಲ್ಲ ಹೋಗಿದ್ರಲ್ಲ, ಅದೇ ರೀತಿ ನಾನು ಸಹ ಹೋಗಿದ್ದು ನೋಡ್ಕೊಂಡು ಬಂದೆ ಅಷ್ಟೇ. ಹೋಗಿ ನೋಡ್ಕೊಂಡು ಬಂದಿದ್ದಕ್ಕೆ ನಾನೇ ಅವರಿಗೆ ಸಹಾಯ ಮಾಡಿದ್ದು, ನಾನೇ ಮದುವೆ ಮಾಡಿಸಿದ್ದು ಅಂತ ತಪ್ಪಾಗಿ ತಿಳ್ಕೊಬಿಟ್ಟು ನಾನು ಅಲ್ಲೇ ಸ್ಟೇಷನಲ್ಲೇ ಹೊಡೆಯೋಕ್ಕೆ, ಹಲ್ಲೆ ಮಾಡೋಕ್ಕೆ ಎಲ್ಲ ಹುಡುಗಿ ರೀತಿ ಪರಸ್ಪರ ಮದುವೆ ಮಾಡೋದಕ್ಕೆ ಸ್ಟೇಷನ್ಗೆ ಹೋಗಿದ್ದು ಬಂದಿದ್ದಕ್ಕೆ ನಾನೇ ಕಾರಣ ಅಂತ ಅಂದ್ಕೊಂಡು ಕರೆಂಟ್ ಪೆಟ್ಟಿ ಹತ್ರ ಬಂದು ವೈರ್ನೆಲ್ಲ ರಾಂಗ್ ಕಲೆಕ್ಷನ್ ಕೊಟ್ಟು ಕರೆಂಟ್ ಪೆಟ್ಟಿನ ಮೋಟ್ರ್ ಹಾಕೋಕ್ಕೆ ಹೋದರೆ ಕರೆಂಟ್ ಹೊಡೆದು ಸಾಯೋ ಥರ ತುಂಬ ಕೊಟ್ಟು ನಾವು ಕರೆಂಟೆಲ್ಲ ಬೆಂದೋಗಿದೆ. ಇದೆಲ್ಲ ಸ್ಪಾರ್ಕ್ ಆಗಿ ಮತ್ತೆ ನಾವು ಕರೆಂಟ್ KB ಆಫೀಸ್ ಅವ್ರಿಗೆ ಫೋನ್ ಮಾಡಿ ಲೈನ್ ಆಫ್ ಮಾಡಿ ಆಮೇಲೆ ನಾವು ವೈರ್ನೆಲ್ಲ ಬಿಚ್ಚಾಕಿದ್ವಿ. ನಾನು ಇಲ್ಲಿ ಸುಮಾರು ರಾತ್ರಿ 11:30 11:30 ಬಂದಾಗ ಎಲ್ಲ ನಾನು ಕರೆದ್ರು. ನನಗೆ ಭಯಪಟ್ಟು ಕಿಡಿಗೇಡಿಗಳು ಬಂದಿದ್ದರು. ನಾನು ಭಯಪಟ್ಟು ಕಾರಿಂದ ನಮ್ಮ ಮನೆ ಒಳಗಡೆ ಹೋಗ್ಬಿಟ್ಟೆ. ಮನೆ ಒಳಗಡೆ ಹೋಗಿ ಕಬ್ಬನ್ ಡೋರಲ್ಲಿ ಲಾಕ್ ಮಾಡ್ಕೊಂಡೆ. ಕರೆದ್ರು. ಇವರೆಲ್ಲ ಕೆಲವೊಂದು ವಸ್ತುಗಳು ಯಾವುದೋ ಕತ್ತಿಗಳು, ದೊಡ್ಡ ಕತ್ತಿ ಮತ್ತು ಕಬ್ಬಣಗಳೆಲ್ಲ ಎತ್ಕೊಂಡು ಬಂದಿರೋದು. ಭಯಪಟ್ಟು ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡಿದ್ಮೇಲೆ ಕಿಡಿಗೇಡಿಗಳು ಏನು ಮಾಡಿದ್ದಾರೆ, ನನ್ನ ಏನು ಮಾಡೋಕ್ಕಾಗದೆ ಡೋರ್ ಓಪನ್ ಮಾಡೋಕ್ಕಾಗಿರೋದ್ರಿಂದ ಕಾರಿಗೆ ಬೆಂಕಿ ಇಟ್ಬಿಟ್ಟು ಕರೆದ್ರು, ಬಾರಪ್ಪ ಹೊರಗಡೆ ಬೆಂಕಿ ಇಟ್ಟಿದ್ದೀನಿ ಅಂತ. ಆದರೂ ನಾನು ಭಯಪಟ್ಟು ಬರಲಿಲ್ಲ. ಫುಲ್ಲು ನಾನು ಗಾಬರಿ ಆಗೋದೆ. ನಂಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಬೆಳಗ್ಗೆ ಆಗೋವರೆಗೂ ನನಗೆ ಯಾವುದೇ ರೀತಿಯ ಪ್ರಜ್ಞೆನೇ ಇಲ್ಲದ ರೀತಿ ಆಗಾಯಿತು. ಬೆಳಿಗ್ಗೆ ಆದಮೇಲೆ ನಾನು ಪೊಲೀಸವ್ರಿಗೆ 112 ಫೋನ್ ಮಾಡಿ ಕರೆಸಿ ಎಲ್ಲ ನೋಡಿ ತನಿಖೆ ಮಾಡಿದ್ದಾರೆ. ನನಗೆ ಆಗ ಗಾಡೀಲಿ 70,000 ರೂಪಾಯಿ ದುಡ್ಡು ಇತ್ತು ಲೋನ್ ಕಟ್ಟೋದಕ್ಕೆ. ಸುಮಾರು 10-11 ಡ್ಯೂ ಉಳಿಸ್ಕೊಂಡಿದ್ದೀನಿ. ಅದು ಸಹ ಸುಟ್ಟೋಗಿದೆ. ಗಾಡಿ ಡಾಕ್ಯುಮೆಂಟ್ಸು ಅದರಲ್ಲಿ ಇದ್ದಿದ್ದು ಎಲ್ಲ ಸುಟ್ಟೋಗಿದ್ದಾವೆ.